ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಟಾರ್ಟ್ಅಪ್ ಮಾಡ್ತಿದ್ಯಂತೆ. ಅವಿ ನಿನ್ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ ಗೊತ್ತಾ? ಹೌದಾ ಚಿಕ್ಕಮ್ಮ? ಹ್ಞೂ ಅವಿ, ನೀನು ನಮ್ಮೆಲ್ಲರೂ ಮುಂದೆ ಬೆಳೆದ ಹುಡುಗ. ನಮ್ಮ ಪಾಲಿಗೆ ಇನ್ನೂ ಒಂದು ಚಿಕ್ಕ ಮಗು ಥರ. ನೀನು ಬಿಸ್ನೆಸ್ ಮಾಡಿದ್ರೆ ನಮಗೆ ಹೆಮ್ಮೆ ಆಗಲ್ವಾ ಹೇಳು? ಮನೆಯಲ್ಲೇ ಮೀಟಿಂಗ್ ಇಟ್ಕೊಂಡಿದ್ಯಂತೆ, ಹೇಗಾಯಿತು? ಇಂಟ್ರೆಸ್ಟಿಂಗ್. ಅವರೇ ಐಡಿಯಾನು ಕೊಡ್ತಾರೆ, ಇನ್ವೆಸ್ಟರ್ನು ತರ್ತಾರೆ ಅಂದರೆ ಗ್ರೇಟ್ ಅಲ್ವಾ? ನನಗೆ ಅಲ್ಲಿ ಡೌಟ್ ಆಗ್ತಿರ ಚಿಕ್ಕಮ್ಮ. ಅವ್ರ ಹತ್ರ ಐಡಿಯಾನೂ ಇದೆ, ಇನ್ವೆಸ್ಟರ್ಸು ಇದ್ದಾರೆ ಅಂದಮೇಲೆ ಅವರೇ ಸ್ಟಾರ್ಟಪ್ ಶುರು ಮಾಡ್ಬೋದಲ್ವಾ? ಆ ಐಡಿಯಾನ ಬೇರೆ ಯಾರಿಗೂ ಕೊಟ್ಟು ಅವ್ರಿಗೆ ಯಾಕೆ ಪ್ರಾಫಿಟ್ ಮಾಡಿಸ್ತಾರೆ? ಹೌದಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು. ಇದರಲ್ಲಿ ಒಂದು ಕ್ಯಾಚ್ ಇದೆ. ಏನು ಗೊತ್ತಾ? ಈಗಿನ ಕಾಲದಲ್ಲಿ ಐಡಿಯಾ, ಇನ್ವೆಸ್ಟ್ಮೆಂಟ್ ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಏನು ಹೇಳು? ಫೇಸ್ ವ್ಯಾಲ್ಯೂ ಅಭಿ. ಯಾವುದೇ ಪ್ರಾಡಕ್ಟನ್ನು ಜನರು ಇಷ್ಟಪಡಬೇಕು ಅಂದರೆ ಅದು ಕ್ರೆಡಿಬಲ್ ಅಂತ ಅನ್ನಿಸ್ಬೇಕಲ್ವಾ? ಮಾರ್ಕೆಟಲ್ಲಿ ಭಾವನ್ಗೆ, ಅವಿಗೆ ಒಳ್ಳೆ ಹೆಸರಿದೆ. ಸೊ ನಿನ್ನ ಹೆಸರಿದ್ರೆ ಫೇಸ್ ವ್ಯಾಲ್ಯೂನೂ ಇರುತ್ತೆ ಅಂತ ಇರ್ಬೋದಲ್ವಾ? ನಮ್ಮ ಫ್ಯಾಮಿಲಿ ಅಂತ ಗೊತ್ತಾದ್ರೆ ಇನ್ವೆಸ್ಟರ್ಸು ಮುಂದೆ ಬರೋದು ದೊಡ್ಡದಾ ಹೇಳು? ಯು ಆರ್ ರೈಟ್ ಚಿಕ್ಕಮ್ಮ. ಬಟ್ ಅವ್ರ ಇಂಟೆನ್ಷನ್ ಏನಾದರೂ ಆಗಿರಲಿ, ನನಗೆ ಅಣ್ಣ ಇನ್ವೆಸ್ಟ್ ಮಾಡ್ತಿದ್ದೀನಲ್ಲ, ಸೊ ನಾ ಏನಾದರೂ ಬೇರೆನೇ ಯೋಚನೆ ಮಾಡಬೇಕು. ಅದೇ ಹೇಳ್ತಿರೋದು ಅಭಿ. ಈಗಾಗಲೇ ಸಾವಿರಾರು ಸ್ಟಾರ್ಟ್ಅಪ್ ಕಂಪ್ನಿಗಳಿದೆ. ಆದರೆ ಅದ್ರ ಮಧ್ಯ ಯುನಿಕ್ ಆಗಿರೋದು, ಇನೋವೇಟಿವ್ ಆಗಿರೋದು ಯಾವುದು ಅನ್ನೋದು ಈ ಥರ ಐಡಿಯಾ ಕೊಡೋರ್ಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ನಾನು ಅವ್ರ ಐಡಿಯಾನ ಕನ್ಸಿಡರ್ ಮಾಡಬೇಕು ಅಂತನ ಚಿಕ್ಕಮ್ಮ? ಹಾಗಾದರೆ ನಾನು ಅಣ್ಣನ ಇನ್ವೆಸ್ಟ್ಮೆಂಟ್ ಬೇಡ ಅನ್ಬೇಕಾಗತ್ತಲ್ಲ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅಭಿ. ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೂ ನೆಗೆಟಿವ್ ಪಾಸಿಟಿವ್ ಎರಡೂ ಯೋಚನೆ ಮಾಡಬೇಕಾಗತ್ತೆ. ಅದನ್ನ ಹೇಳಿದೆ ಅಷ್ಟೆ. ಎಂಡ್ ಆಫ್ ದ ಡೇ ಇದು ನಿನ್ನ ಕರಿಯರ್. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಡಿಸಿಷನ್ ಮಾತ್ರ ನೀನೇ ತಗೊಳ್ಬೇಕಾಗತ್ತೆ ಅಲ್ವಾ? ಹಾಗಾದ್ರೆ ನಾ ಈ ಐಡಿಯಾ ಕನ್ಸಿಡರ್ ಮಾಡೋದು ಒಳ್ಳೇದು ಅನ್ಸಿದ್ದೀರಾ ಚಿಕ್ಕಮ್ಮ? ಖಂಡಿತ ಇಲ್ಲ ಅನ್ನಲ್ಲ ಅಭಿ. ಡಿಸಿಷನ್ ಈಸ್ ಯೋರ್ಸ್. ನೀನು ಬೆಳಿತೀಯ ಅಂದ್ರೆ ಅಮ್ಮ ಆಗಿ ನನಗೂ ಹೆಮ್ಮೆನೆ. ಯೋಚಿಸಿ ನಿರ್ಧಾರ ತಗೋ. ಥ್ಯಾಂಕ್ಸ್ ಚಿಕ್ಕಮ್ಮ. ನೀನು ಹೀಗೆ ಡೀಲ್ ಮಾಡಬೇಕಾಗಿರೋದು ಗೊತ್ತಾಯ್ತಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.